ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿತ್ತು. ಸೊ ಇದು ಸಮುದಾಯ ಕ್ರೀಡೆಗಳು ಪಾಠ 4 EVS 5ನೇ ಕ್ಲಾಸ್ ಒಂದು ಚಾಪ್ಟರ್ ಇದಾಗಿರುತ್ತೆ. 5th ಸ್ಟ್ಯಾಂಡರ್ಡು EVS ಸಮುದಾಯ ಕ್ರೀಡೆಗಳು. ಸೊ ನಾನು ಆಲ್ರೆಡಿ 3 ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಸಹ ಹಾಕಿರ್ತೀನಿ. ಸೊ 4ನೇ ಚಾಪ್ಟರ್ ಹೀಗಿದೆ, ಸಮುದಾಯ ಕ್ರೀಡೆಗೆ ಸಂಬಂಧಪಟ್ಟಂತೆ. ಇದಕ್ಕೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ, ಸೊ ಜಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿರ್ತಕ್ಕಂಥದ್ದು ಆಗಿದೆ, ಹೌದಲ್ವಾ? ಸೊ ಕ್ರೀಡೆ ಅಂತಕ್ಕಂಥದ್ದು ಜಸ್ಟ್ ಒಬ್ಬೊಬ್ಬರು ಮಾಡ್ತಕ್ಕಂಥದ್ದಲ್ಲ, ಅದು ಸಮುದಾಯ ಅಥವಾ ಗುಂಪಿಂದ ಮಾಡ್ತಕ್ಕಂಥ ಒಂದು ಕ್ರೀಡೆ ಅಂತ ಹೇಳ್ಬೋದು. ಸೊ ನಾವು ಸಪ್ರೇಟಾಗಿ ಒಬ್ಬೊಬ್ಬರೇ ಸಿಂಗಲ್ ಆಗಿ ಪರ್ಸನಲ್ ಆಗಿ ಆಡ್ತೀವಿ ಅಂತೇಳಿ ಅದನ್ನು ಕ್ರೀಡೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಬಟ್ ಕ್ರೀಡೆ ಅಂತಕ್ಕಂಥದ್ದು ಸಮುದಾಯದಿಂದ, ಜನಗಳ ಒಂದು ಸಮೂಹದಿಂದ ಅಥವಾ ಒಂದು ಗುಂಪುಗಳಿಂದ ಮಾಡ್ತಕ್ಕಂಥ ಒಂದು ಆಟ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡಂಥ ಒಂದು ಮಾರ್ಗ ಕ್ರೀಡೆ. ಸೊ ಫಸ್ಟ್ ಅದೇನಾಗಿತ್ತು, ಬಿಡುವಿನ ಸಮಯವನ್ನು ಅವರು ಸದುಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ, ಒಂದು ಖುಷಿಗೋಸ್ಕರ, ಒಂದು ಆನಂದಕ್ಕೋಸ್ಕರ ಈ ಒಂದು ಕ್ರೀಡೆಯನ್ನು ಜಾರಿಗೆ ತರ್ತಾರೆ. ಬಟ್ ಅದು ಮುಂದೆ ಅದು ಇನ್ನೇನೋ ಬೆಳ್ಕೊಳ್ತಾ ಹೋಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು, ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಸಹ ಹೆಚ್ಚಿಸ್ತಾ ಹೋಗುತ್ತೆ. ಆ್ಯಂಡ್ ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡ್ತಕ್ಕಂಥ ಒಂದು ಅವಕಾಶವನ್ನು ಸಹ ಈ ಒಂದು ಕ್ರೀಡೆ ಕಲ್ಪಿಸಿಕೊಡ್ತಕ್ಕಂಥದ್ದು ಆಗಿರುತ್ತೆ. ಸ್ನೇಹಿತರೆ, ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡಂಥ ಒಂದು ಚಟುವಟಿಕೆನ ನಾವು ಕ್ರೀಡೆ ಅಂತ ಕೇಳಬಹುದು. ಇಲ್ಲಿ ಒಂದು ಸಿಂಗಲ್ ಲೈನಲ್ಲಿ ಕೇಳಬಹುದು, ಕ್ರೀಡೆಗಳು ಅಂತ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನ್ಸ್ಗಳ ಕೊಡಬಹುದು. ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ಅರ್ಥ ವ್ಯಾಖ್ಯಾನವನ್ನು ಕೊಡಬಹುದು, ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಸರಿಯಾದ ಪದವನ್ನು ಆರಿಸಿ ಅಂತ ಕೊಡಬಹುದಾಗಿರುತ್ತೆ. ಸೊ ನೋಡ್ತಾ ಹೋದರೆ ಇಲ್ಲಿ ಜನರು ಮನರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡಂತಹ ಒಂದು ಚಟುವಟಿಕೆಗಳ ಕ್ರೀಡೆ ಅಂತ ಹೇಳಬಹುದಾಗಿದೆ. ಕ್ರೀಡೆ ಒಂದು ಚಟುವಟಿಕೆ ಆಗಿರುತ್ತದೆ, ವೆರಿ ಇಂಪಾರ್ಟೆಂಟ್. ಈ ಒಂದು ಪದ ಏನಿದೆಯೋ ಚಟುವಟಿಕೆ ಅಂತಕ್ಕಂಥದ್ದು. ಸೊ ಕೇಳಬಹುದು ಕ್ರೀಡೆ ಒಂದು ಅಭ್ಯಾಸ, ಚಟುವಟಿಕೆ. ಸೊ ಈ ರೀತಿ ಇನ್ನೇನೇನೋ ಒಂದು ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆ. ಆ್ಯಂಡ್ ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಿಗೆ ಕೂಡಿ ಆಡಿ ನಲಿಯುವ ಒಂದು ಚಟುವಟಿಕೆನೇ ಕ್ರೀಡೆ ಆಗಿರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟು, ಇಲ್ಲಿ ಕೊಟ್ಟಿದ್ದಾರೆ, ಭಾನುವಾರ ಶಾಲೆಗೆ ರಜೆ, ನಿನಗೆ ರಜೆಯ ಸಡಗರ, ರಜೆಯ ಸಮಯವನ್ನು ನೀನು ಹೇಗೆ ಕಳೆಯುವೆ. ಸೊ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬಹುದಾಗಿದೆ. ಸೊ ಭಾನುವಾರ ಶಾಲೆಗೆ ರಜೆ ಅಂತ ಹೇಳಿ ನಾವು ಅದನ್ನು ಫಿಲ್ ಮಾಡ್ತಕ್ಕಂಥ ಒಂದು ಐಡಿಯಾ ನಮ್ಗೆ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು, ಅದರಲ್ಲಿ ಆಟಗಳಿಂದಾಗುವ ಪ್ರಯೋಜನವನ್ನು ಬರೆಯಿರಿ ಅಂತ ಕೊಡ್ತೀರಾ. ಸೊ ಅಫ್ಕೋರ್ಸ್ ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಕ್ರೀಡೆ ಅಂತ ಹೇಳಿದಾಗ ಅದರಿಂದ ಸಂತೋಷನೂ ಸಿಗುತ್ತೆ, ಮನೋರಂಜನೆ ಸಿಗುತ್ತೆ, ಹೌದಲ್ವಾ? ಸ್ಪರ್ಧಾ ಮನೋಭಾವ ಸಿಗುತ್ತೆ, ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ಬರುತ್ತೆ. ಆ್ಯಂಡ್ ಸಹಕಾರ ಬರುತ್ತೆ, ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗಿದೆ, ದೈಹಿಕ ಕಸರತ್ತು ಮಾಡಬಹುದು, ಸ್ನೇಹ, ಜ್ಞಾನ, ಸೊ ಇವೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಚಿತ್ರಗಳನ್ನು ಗಮನಿಸು, ಇವರು ಪ್ರತಿದಿನವೂ ತಪ್ಪದೆ ಇವುಗಳನ್ನು ಮಾಡುತ್ತಾರೆ, ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ಜಸ್ಟ್ ನೋಡ್ಕೊಳ್ತಾ ಹೋಗೋಣ, ಯಾಕಂತಂದರೆ ಈ ಒಂದು ಪರಿಸರ ಅಥವಾ EVSಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರೋದ್ರಿಂದ ಎಲ್ಲನೂ ಸಹ ಯಾವುದನ್ನು ಬಿಡೋದು ಬೇಡ, ಎಲ್ಲನೂ ಹೈಲೈಟ್ ಮಾಡ್ತಾ ಹೋಗೋಣ ಅದಕ್ಕೋಸ್ಕರ ಈ ಚಾಪ್ಟರ್ಗಳನ್ನ ಹೈಲೈಟ್ ಮಾಡ್ತಾ ಹೋಗ್ತಿದ್ದೀನಿ. ಬಟ್ ಇದು ಅಷ್ಟೊಂದು ಆಗಿರೋತಕ್ಕಂಥ ಒಂದು ಚಾಪ್ಟರ್ಸ್ಗಳನ್ನು ಅಲ್ಲ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಸೊ ಒಂದು ನಾಲೆಡ್ಜ್ ಅಥವಾ ಓದ್ತಕ್ಕಂಥ ಒಂದು ಸಾಮರ್ಥ್ಯ, ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಒಂದು ಕೌಶಲ್ಯ ಬರಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಕೊಟ್ಟಿರ್ತಾರೆ. ಸೊ ಇವನ್ ನಮ್ಮ ಒಂದು ನಾಲೆಡ್ಜ್ಗೆ ತುಂಬ ಕಮ್ಮಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇಲ್ಲೇನಿದೆ, ಒಂದು ಧ್ಯಾನ ಅಥವಾ ಯೋಗ, ಧ್ಯಾನ ಅಥವಾ ಹೌದಲ್ವಾ ಯೋಗ ಅಥವಾ ವ್ಯಾಯಾಮ, ಸೊ ಈ ರೀತಿ ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 2ನೇದೇನಿದೆ, ಇದು ಜಿಮ್ ಅಂತ ಹೇಳ್ಬೋದು. ಸೊ ಜಿಮ್ಗೆ ಒಂದು ಕನ್ನಡ ಪದ ಇದೆ, ಹುಡುಕಿ ಅಂತ ಹೇಳ್ತಾ ಇದು ಜಿಮ್ ಬರುತ್ತೆ, ಅಥವಾ ವ್ಯಾಯಾಮ ಕಸರತ್ತು ಅಂತ ಹೇಳ್ಬಹುದಾಗಿರುತ್ತೆ. ಮತ್ತು ಇದು ಡ್ಯಾನ್ಸಲ್ಲಿ ಬರ್ತಕ್ಕಂಥದ್ದಾಗಿದೆ, ಡ್ಯಾನ್ಸು. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಬಂದು ಫುಟ್ಬಾಲು. ಓಕೆ. ಸೊ ಫುಟ್ಬಾಲ್ ಹೀಗೆ ಕೊಟ್ಟಿದ್ದಾರೆ. ಆಟ, ಯೋಗ, ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಆಗ್ತಕ್ಕಂಥ ಒಂದು ಯೂಸಸ್ಗಳೇನೇನು ಅಂತ ಹೇಳಿದರೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಒಂದು. ಸೊ ಆಲ್ರೆಡಿ ತುಂಬ ನೋಡಿದ್ವಿ, ಈಗ ಆಲ್ರೆಡಿ ಆಟ ಕ್ರೀಡೆಯಿಂದ ಏನೇನೆಲ್ಲ ಸಿಗುತ್ತೆ ಅಂತಕ್ಕಂಥ ನಾವು ನೋಡ್ಕೊಬಂದ್ವಿ. ಈಗ ಅದಕ್ಕಿಂತ ಹೆಚ್ಚಾಗಿ ನಾವು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡೋದ್ರಿಂದ ಮತ್ತು ಯೋಗಗಳನ್ನು ಮಾಡೋದ್ರಿಂದ ಮತ್ತು ದೈಹಿಕ ಕಸರತ್ತುಗಳನ್ನು ಮಾಡೋದ್ರಿಂದ ನಮಗೆ ಸಿಗ್ತಕ್ಕಂಥ ಒಂದು ಯೂಸಸ್ ಬೆನಿಫಿಟ್ಗಳೇನಂತ ಹೇಳಿದ್ರೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ
ಹೆಚ್ಚಾಗ್ತಾ ಹೋಗುತ್ತೆ, ವೃದ್ಧಿಸುತ್ತೆ ಒಂದು. ಆ್ಯಂಡ್ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆಯು ಸಹ ಉಂಟಾಗಿ ದೇಹ ಬಲಗೊಳ್ಳುತ್ತದೆ. 2ನೇ ಪಾಯಿಂಟು. ಆ್ಯಂಡ್ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದಾಗಿದೆ. ಕೇಳ್ತಾರೆ, ದೇಹದ ತೂಕವನ್ನು ಸಮತೋಲನವಾಗಿಸುವ ಅಂಶಗಳನ್ನು ಕೇಳಬಹುದು. ಪಟ್ಟಿ ಮಾಡಿ 1, 2 ಅಥವಾ 3 ಆಪ್ಷನ್ ಕೊಡ್ಬೋದು, ಅಥವಾ ಲಿಸ್ಟ್ಗಳನ್ನು ಟಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಹೌದಲ್ವಾ, ಹೇಳಿಕೆಗಳನ್ನು ಆರಿಸಿ ಅಂತ ಕೊಡ್ತಾರೆ, ಅದ್ರಲ್ಲಿ ಕೊಡಬಹುದಾಗಿರುತ್ತೆ. ಮತ್ತು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗಿರುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಬಿಡುವಿನ ವೇಳೆಯ ಸದುಪಯೋಗವಾಗುತ್ತದೆ, ಮನರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಿರಬಹುದು. ಇದೆಲ್ಲ ಒಂದು ಕ್ರೀಡೆ, ಆಟ, ಯೋಗ, ದೈಹಿಕ ವ್ಯಾಯಾಮಗಳಿಂದ ನಮಗೆ ಸಿಗ್ತಕ್ಕಂಥ ಒಂದು ಉಪಯೋಗಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ಅನ್ನೋ ಒಂದು ಪ್ರಶ್ನೆಯನ್ನು ಬಂದಿದೆ. ಸೊ ಆಲ್ರೆಡಿ ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಈ ಒಂದು ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೋಸ್ಕರ ಕ್ರೀಡೆ ಅಂತಕ್ಕಂಥದ್ದು ಶುರು ಮಾಡ್ತಾ ಹೋಗ್ತಾರೆ. ಅದು ಬೆಳೀತಾ 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 ಏನಾಗ್ತಾ ಹೋಗುತ್ತೆ, ಜಸ್ಟ್ ಇಬ್ಬರ ಒಂದು ಸಮುದಾಯದಲ್ಲಿ ನಡೆಯದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದಲೂ ಸಹ ಈ ಒಂದು ದೇಶ ವಿದೇಶಗಳ ನಡುವೆ ಸ್ನೇಹ, ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೀತಕ್ಕಂಥ ಒಂದು ಸಂಬಂಧಗಳು ಉತ್ತಮಗೊಳ್ತಕ್ಕಂಥ ಒಂದು ಕಾರ್ಯ ಸಹ ಆಗ್ತಾ ಹೋಗ್ತಾ ಇದೆ. ಸೊ ಸ್ಟಾರ್ಟಿಂಗ್ ಏನು ಸಮುದಾಯದಿಂದ ಉಂಟಾಯಿತೋ ಈ ಒಂದು ಕ್ರೀಡೆ ಅಂತಕ್ಕಂಥದ್ದು, ಅದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಹ ಬೆಳೀತಾ ಹೋಗುತ್ತೆ. ಈ ರೀತಿ ನೋಡ್ತಾ ಹೋದಾಗ ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ಹೇಳ್ತಾ ಹೋದರೆ ನಾವು ತುಂಬ ನೋಡ್ತಾ ಹೋಗ್ತೀವಿ. ಈಗ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಹೌದಲ್ವಾ, ಈ ರೀತಿ ತುಂಬ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಚಿತ್ರಗಳನ್ನು ನೋಡಿ ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಪರ್ವತಾರೋಹಣ, ಹೌದಲ್ವಾ, ಪರ್ವತಾರೋಹಣ ಆಗಿರುತ್ತೆ. ಪರ್ವತಾರೋಹಣ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಎರಡನೇದು ಬಂದು ಆಕಾಶ ನೆಗೆತ. ಅದಾದ ನಂತರ ಸೊ ಇವೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇನೆ. ತೆಪ್ಪದಾಟ, ತೆಪ್ಪದಲ್ಲಿ ಹೋಗ್ತಕ್ಕಂಥದ್ದು ತೆಪ್ಪದಾಟ. ಆ್ಯಂಡ್ ಇದು ಬಂದು ಸೈಕ್ಲಿಂಗ್ ಅಂತ ನಿಮಗೆ ಗೊತ್ತಿದೆ, ಸೈಕ್ಲಿಂಗ್ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ನೋಡಿ ಇಲ್ಲಿದೆ ಪರ್ವತ ಕಾಲು ಬಂಡಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕೆಳಗಡೆ ಬಂದು ಪರ್ವತ ಚಾರಣ. ಪರ್ವತ ಚಾರಣ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಚಿತ್ರ ನೋಡಿದಾಗ ಹಬ್ಬ ಎಂದೆನಿಸುತ್ತದೆ ಅಲ್ಲವೇ, ಇವು ಕೂಡ ಕ್ರೀಡೆಗಳೇ, ಬಟ್ ಇವುಗಳನ್ನು ಸಾಹಸ ಕ್ರೀಡೆಗಳು ಅಂತ ಹೇಳ್ತಾರೆ. ಯಾಕಂದರೆ ಇದು ಎಲ್ಲರೂ ಸಹ ಹತ್ತಿ ಮಾಡ್ತಕ್ಕಂಥ ಅಥವಾ ಎಲ್ಲರೂ ಮಾಡ್ತಕ್ಕಂಥ ಒಂದು ಕ್ರೀಡೆಗಳಲ್ಲ. ಇದಕ್ಕೆಲ್ಲ ಕೆಲವೊಂದು ತಯಾರಿಗಳು ಮತ್ತು ಮೊದಲೇ ಪ್ರಾಕ್ಟೀಸ್ಗಳು ಬೇಕಾಗಿರುತ್ತೆ. ಆ್ಯಂಡ್ ಅದಕ್ಕೆ ಒಬ್ಬರು ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಕೋಚು ಸಹ ಇರಬೇಕಾಗಿರುತ್ತೆ. ಇದೆಲ್ಲ ಎಲ್ಲೂ ಸಹ ಮಾಡ್ತಕ್ಕಂಥದ್ದಲ್ಲ, ಅದನ್ನು ನಾವು ಸಾಹಸ ಕ್ರೀಡೆಗಳಂತ ಹೇಳ್ತಾ ಹೋಗ್ತೀವಿ. ಇನ್ನು ಓದಿತಿಲಿನ ಏನಿದೆ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆಗಳು ಸೇರುತ್ತವೆ. ನಾನು ಆಲ್ರೆಡಿ ಹೇಳಿದಾಗೆ ವಿಶೇಷ ಅನುಭವ ಬೇಕು, ಮತ್ತು ಅಲ್ಲಿ ಒಂದು ಪ್ರಾಕ್ಟೀಸ್ ಇರಬೇಕು, ಮತ್ತು ಕೆಲವರು ಬೇರೆಯವರ ಒಂದು ಬೇರೆಯವರು ಹೇಳ್ಕೊಡ್ತಕ್ಕಂಥ ಒಂದು ಟೀಚರ್ಸ್ಗಳಂತ ಹೇಳ್ತೀವಿ ಅಥವಾ ಕೋಚರ್ಸ್ ಅಂತ ಹೇಳ್ತೀವಲ್ಲ, ಸೊ ಅವರಿಂದ ನಾವು ತರಬೇತಿನೂ ಸಹ ಪಡ್ಕೊಂಡಿರಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ಹೋಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಮಾಡ್ತಕ್ಕಂಥ ಒಂದು ಕ್ರೀಡೆ ಆಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ. ವೆರಿ ಇಂಪಾರ್ಟೆಂಟ್. ಮತ್ತು ಈ ಕ್ರೀಡೆಗಳು ಹೆಚ್ಚಿನ ತಯಾರಿ, ವೇಗ, ಕುಶಲತೆ, ತರಬೇತಿ ಮತ್ತು ದೈಹಿಕ ಕಸರತ್ತನ್ನು ಹೊಂದಿದ್ದು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತದೆ. ಎಲ್ಲೂ ಸಹ ಮಾಡ್ತಕ್ಕಂಥ ಒಂದು ಕ್ರೀಡೆ ಆಗಿರೋದಿಲ್ಲ. ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಉಲ್ಲಾಸ, ಅಪಾಯ ಎದುರಿಸುವ ಛಲ, ಮಾನಸಿಕ ಸ್ಥೈರ್ಯ, ದೈಹಿಕ ಕಸರತ್ತು ಮತ್ತು ಮನರಂಜನೆ ದೊರೆಯುತ್ತದೆ. ಆದರೆ ಇವು ಅಪಾಯಕಾರಿ ಕ್ರೀಡೆಗಳು ಸಹ ಆಗಿರುತ್ತವೆ. ಆದ್ದರಿಂದ ಈ ಕೆಳಕಂಡ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತದೆ. ಯಾವೆಲ್ಲ ಅನುಸರಿಸಬೇಕು? ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನವಿಲ್ಲದೆ ಈ ಕ್ರೀಡೆಗಳಿಗೆ ಭಾಗವಹಿಸಬಾರ್ದು. ಆ್ಯಂಡ್ ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳಿಗೆ ಬೇಕಾದಂತಹ ವಿಶಿಷ್ಟ ಸಾಧನಗಳು ಮತ್ತು ನಿರ್ದಿಷ್ಟ ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕಾಗಿರುತ್ತದೆ. ಮತ್ತು ಬಹಳ ತಾಳ್ಮೆ ಬೇಕು, ಜವಾಬ್ದಾರಿಯಿಂದ ವರ್ತಿಸಬೇಕು, ಸಂದರ್ಭವನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಟ್ಯಾಲೆಂಟ್ ಅವರಲ್ಲಿ ಇರಬೇಕಾಗಿರುತ್ತೆ. ಮತ್ತು ಸಾಹಸ ಕ್ರೀಡೆಗಳ ಸಂದರ್ಭದಲ್ಲಿ ಬರುವ ಅಪಾಯ, ಹಾನಿ ಮತ್ತು ಆಪತ್ತುಗಳನ್ನು ಭಾಗವಹಿಸುವ ಕ್ರೀಡಾಳು ಕೂಲಂಕುಷವಾಗಿ ಅಭ್ಯಾಸವನ್ನು ಮಾಡಿ ಅವುಗಳನ್ನು ಎದುರಿಸಲು ಅನುಭವವನ್ನು ಪಡೆದು ಬೇಕಾದಂತಹ ಒಂದು ತಯಾರಿ ಮತ್ತು ತರಬೇತಿಯನ್ನು ಸಹ ಪಡ್ಕೊಂಡಿರಬೇಕು. ಮತ್ತು ತಂಡದ ಸಹಯೋಗದೊಂದಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸೊ ಕೆಲವೊಂದು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ತಾ ಹೋದರೆ ಫಸ್ಟ್ ಒನ್ ಬಂದು
ಈ ಒಂದು ಗುಂಡು ಎತ್ತುವುದಾಗಿರುತ್ತೆ, ಕಲ್ಲೆತ್ತಕ್ಕಂಥದ್ದು, ಗುಂಡು ಎತ್ತಕ್ಕಂಥದ್ದು, ಯಾವುದೋ ಒಂದು ಆಟವನ್ನು ಕೊಟ್ಟಿದ್ದಾರೆ ಎರಡನೇದು. ಮತ್ತು ಮೂರನೇದು ಬಂದು ಹಗ್ಗ ಜಿಗಿತ ಅಂತ ಹೇಳ್ಬೋದು, ಅಥವಾ ಹಗ್ಗ ಜಗ್ಗಾಟ ಅಂತ ಹೇಳ್ಬೋದು. ಮತ್ತು ಮೂರನೇದು ಬಂದು ಮಲ್ಲ ಯುದ್ಧ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕುಸ್ತಿ. ಸೊ ಇದು ಕುಸ್ತಿ, ಇದು ಮಲ್ಲ ಯುದ್ಧ ಆಗಿರುತ್ತೆ, ಮಲ್ಲಕಂಬ ಅಥವಾ ಮಲ್ಲ ಯುದ್ಧ. ಸೊ ಯಾವ್ದಾರಾಗಲಿ ಮಲ್ಲಕಂಬ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಇದು ಬಂದು ನೋಡ್ತಾ ಹೋದಾಗೆ ದೋಣಿಲಿ ಆಟ ಆಡ್ತಕ್ಕಂಥದ್ದು, ದೋಣಿ ಸ್ಪರ್ಧೆ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗಿದು ಗೊತ್ತೇ. ಸೊ ನಮ್ಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ ಇದಾಗಿರುತ್ತೆ ಸ್ನೇಹಿತರೆ. TET, GPST, PSTRಗೆ ಸಂಬಂಧಪಟ್ಟಂತೆ ನಮಗೆ ಮೇಯ್ನಾಗಿ ಒಂದು ಇನ್ಫಾರ್ಮೇಷನ್ ಸಿಗ್ತಕ್ಕಂಥ ಈ ಒಂದು ನಿಮಗಿದು ಗೊತ್ತೇ ಈ ಒಂದು ಪಾಯಿಂಟಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಈ ಒಂದು ಬುಕ್ಸ್ಗಳಲ್ಲಿ. ಸೊ ಹೈಯರ್ ಅಂತ ಹೇಳ್ತಾ ಹೋದಾಗ 6 to 7, 8, 9, 10. ಸೊ ಇಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಸೈನ್ಸಲ್ಲಿ. ಬಟ್ EVS ಅಲ್ಲಿ ಸ್ವಲ್ಪ ಮಕ್ಕಳ ಒಂದು ನಾಲೆಡ್ಜ್ಗೆ ತಕ್ಕಂತೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಹೈಯೆಸ್ಟ್ ನಾಲೆಡ್ಜ್ ಇಲ್ಲಾನು ಒಂದೊಂದು ಪಾಯಿಂಟನ್ನು ನಾವು ಹಾರಿಸ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗಿದು ಗೊತ್ತೇ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಕ್ಕಂಥವ್ರು ಈ ಒಂದು ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆರವರಾಗಿರ್ತಾರೆ. ಯಾವಾಗ ಅಂತ ಹೇಳೋದಾದರೆ ಇವರು ಹತ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ 1953ರಲ್ಲಿ ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತುತ್ತಾರೆ. ಈ ಒಂದು ಮೌಂಟ್ ಎವರೆಸ್ಟ್ ಶಿಖರ ಇರ್ತಕ್ಕಂಥ ಎತ್ತರ ಎಷ್ಟು ಅಂತಂದರೆ 8848 ಮೀಟರ್ ಇರ್ತಕ್ಕಂಥದ್ದು. ಆ್ಯಂಡ್ ಇದನ್ನು ಅಡಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 29,029 ಅಡಿ. ಇದು ಇಂಪಾರ್ಟೆಂಟು ಯಾಕಂದರೆ ಇಲ್ಲಿ ತನಕ ಎಷ್ಟು ಮೀಟರ್ ಎತ್ತರ ಇದೆ ಅಂತ ಕೇಳಿದ್ದಾರೆ. ಬಟ್ ಅದನ್ನು ಕೇಳಿ ಬೇಜಾರಾಗಿರ್ತಕ್ಕಂಥ ಈ ಪೇಪರ್ ತಯಾರು ಮಾಡೋರಿಗೆ ಏನು ಮಾಡ್ತಾರೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ಈ ರೀತಿಯೂ ಸಹ ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ನೀವು 8,848 ಮೀಟರ್ ಎಷ್ಟು ಎತ್ತರವಾಗಿದೆಯೋ 29,029 ಅಡಿ ಅಂತಕ್ಕಂಥದ್ದು ಸಹ ನೀವು ಲೆಕ್ಕನ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೌಂಟ್ ಎವರೆಸ್ಟ್ ಶಿಖರ ಎಲ್ಲಿದೆ ಅಂತ ನೋಡೋದಾದರೆ ಇದು ಬಂದು ಟಿಬೆಟ್ ಮತ್ತು ನೇಪಾಳ, ಟಿಬೆಟ್ ಪ್ಲಸ್ ನೇಪಾಳ ಏನಿದೆಯೋ ಇದರ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಹಿಮಾಲಯ ಪರ್ವತದಲ್ಲಿದೆ. ಸೊ ಇದು ಭಾರತಕ್ಕೆ ಸೇರ್ತಕ್ಕಂಥದ್ದೆಲ್ಲ. ಟಿಬೆಟ್ ಮತ್ತು ನೇಪಾಳದ ನಡುವೆ ಹಿಮಾಲಯ ಪರ್ವತದಲ್ಲಿ ಮೌಂಟ್ ಎವರೆಸ್ಟು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವನ್ನು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಶಿಖರ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಓಕೆ. ಸೊ ಮೊಟ್ಟ ಮೊದಲ ಭಾರತೀಯ ಅಂತ ಹೇಳಿದಾಗ ಅದು ಮಹಿಳೆ ಅಂತ ಹೇಳಿದಾಗ ಬಚೇಂದ್ರಿ ಪಾಲ್ ಆಯಿತು. ಬಟ್ ಭಾರತೀಯ ಅಂತ ಹೇಳಿದಾಗ ಯಾರು ಬರ್ತಾರೆ? ಮಹಿಳೆಗೆ ಅಂತ ಬಂದಾಗ ಬಚೇಂದ್ರಿ ಪಾಲ್ ಆಯಿತು. ಭಾರತೀಯ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊಟ್ಟ ಮೊದಲ ವ್ಯಕ್ತಿ ಯಾರಂತ ಹೇಳಿದರೆ ಅದು ಬಂದು ಅವತಾರ್ ಸಿಂಗ್ ಚೀಮಾ ಅಂತಕ್ಕಂಥದ್ದು ಬರ್ತಾರೆ. ಅವತಾರ್ ಸಿಂಗ್ ಚೀಮಾ. ಓಕೆ. ಸೊ ಇವರು ಮೊಟ್ಟ ಮೊದಲ ಭಾರತೀಯರಾಗಿರ್ತಕ್ಕಂಥ, ಇವರು 3ನೇ ಬಾರಿಗೆ ಇರ್ತಕ್ಕಂಥ. ಸೊ 2 ಸರಿ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಸಕ್ಸಸ್ ಆಗಿರೋದಿಲ್ಲ. ಅದಾದ ನಂತರ ಒಂದು ತಂಡದೊಂದಿಗೆ ಇವರು 3ನೇ ಸರಿ ಅಟೆಂಪ್ಟ್ ಮಾಡ್ತಕ್ಕಂಥ, ಅವಾಗ ಇವರು ಸಕ್ಸಸ್ಸನ್ನು ಪಡ್ಕೊಳ್ತಾರೆ. ಓಕೆ. ಸೊ ಭಾರತೀಯ ಮೊದಲ ಮಹಿಳೆ ಬಚೇಂದ್ರಿ ಪಾಲು, ಭಾರತೀಯ ಅಂತ ಹೇಳಿದಾಗ ಅವತಾರ್ ಸಿಂಗ್ ಚೀಮಾ ಅಂತಕ್ಕಂಥವ್ರು ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತೀಯ ಆಯಿತು. ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟನ್ನು ಏರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತ ಕೇಳೋದಾದರೆ ನೋಡಿ, ಇವ್ರು ಬಂದು ಬಚೇಂದ್ರಿ ಪಾಲ್ ಬಂದು ಭಾರತದವರು. ಆ್ಯಂಡ್ ಭಾರತದವ್ರಿಗಿಂತ ಮೊದಲೇನೆ ಒಬ್ಬ ಮಹಿಳೆ ಪ್ರಪಂಚದಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ನೋಡೋದಾದರೆ ಅದು ಬಂದು ಜುಂಕೋ ತಬೆ ಅಂತಕ್ಕಂಥವ್ರು ಬರ್ತಾರೆ. ಜುಂಕೋ ತಬೆ ಇವರು ಜಪಾನ್ನವರು. ಇವರು ಮೊಟ್ಟ ಮೊದಲ ಮಹಿಳೆ ಆಗಿರ್ತಾರೆ ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮಹಿಳೆ ಜುಂಕೋ ತಬೆ. ಓಕೆ. ಸೊ ಇದು ಬಂದು ಈ ಒಂದು ಮೌಂಟ್ ಎವರೆಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನು. ಸೊ ಈ ಬೇಸಿಸ್ ಮೇಲೆ ಕ್ವಶನ್ಸ್ಗಳು ಸಹ ಬರಬಹುದಾಗಿರುತ್ತೆ. ಆ್ಯಂಡ್ ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ಹೌದು. ಆದರೆ ಆಧುನಿಕತೆ, TV, ಅಂತರ್ಜಾಲದ ಪ್ರಭಾವದಿಂದಾಗಿ ಇತ್ತೀಚೆಗೆ ಇವು ಕಣ್ಮರೆ ಆಗ್ತಾ ಹೋಗ್ತಾ ಇದ್ದಾವೆ. ಸೊ ಮೊಬೈಲ್ ಆಗಿರ್ಬೋದು ಅಥವಾ TV ಆಗಿರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಇದರಿಂದ ಏನಾಗ್ತಾ ಇದೆ, ಗ್ರಾಮೀಣ ಸಾಹಸ ಕ್ರೀಡೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದಾಗಿದೆ. ಸೊ ಈಗಲೂ ಸಹ ನಡೀತಾ ಇದೆ. ಆ್ಯಂಡ್ ಇಲ್ಲಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿರ್ತಕ್ಕಂಥದ್ದು ಆಗಿದೆ.
ನೆಕ್ಸ್ಟ್ ಸೈಕಲ್ ತುಳಿಯುವುದು, ಈಜುವುದು, ಬಿರುಸಾಗಿ ನಡೆಯುವುದು, ಯೋಗಾಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸ. ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಸೊ ನಮಗೆ ಮೇಯ್ನಾಗಿ ನೋಡ್ತಾ ಹೋದರೆ ಸಮುದಾಯ ಕ್ರೀಡೆಗಳದು ಇದು ಒಂದು ಚಾಪ್ಟರು. ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ, ಎಷ್ಟು ಪಾಯಿಂಟ್ಸ್ ಇರುತ್ತೋ, ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೋ ಅಷ್ಟು ನಾವು ಇನ್ಫಾರ್ಮೇಷನ್ ತೊಗೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ಒಂದು ಚಾಪ್ಟರ್ಗಳಿಗೆ ಅತಿ ಹೆಚ್ಚಿನ ಇನ್ಫಾರ್ಮೇಷನ್ ಸಹ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.